ಕಂಪನಿಗೆ ಅದನ್ನ ಮಾರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಯಾವುದೋ ಪ್ರೈವೇಟೈಸೇಷನ್, ಯಾವುದೋ ಖಾಸಗಿ ಕಂಪ್ನಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಕುಮಾರಣ್ಣ ಅವ್ರು ಹೇಳಿದ್ರು ಯಾವ ಕಾರಣಕ್ಕೂ ಬೇಡ, 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಫೈನಾನ್ಸ್ ಮಿನಿಸ್ಟ್ರು ಶ್ರೀ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ತಗೊಂಡು ಬಂದ್ರು. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೋದ್ರು, ಕುಮಾರಣ್ಣ ಅವರು ಹೋದ್ರು, ಕೂತ್ಕೊಂಡ್ರು. 11,440 ಕೋಟಿ ರೂಪಾಯಿಯಷ್ಟು ಹಣಕಾಸನ್ನ ತಗೊಂಡು ಬಂದ್ರು. ಲಾಲ್ ಸಾಹೇಬ್ ಹೇಳ್ದಂಗೆ ಇವತ್ತು ಸಾವಿರಾರು ಜನ, ಇವತ್ತು ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಿನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ವೈಜಾಗ್ನಲ್ಲಿ. ಆ ರೀತಿ ಕುಮಾರಣ್ಣನ ತೀರ್ಮಾನಗಳು, ಕಾರ್ಯಕ್ರಮಗಳು ಯಾವತ್ತಿಗೂ ಕೂಡ ಸಮಾಜದ ಪರವಾಗಿ ಕ್ರಾಂತಿಕರವಾದಂಥ ತೀರ್ಮಾನಗಳು ತಗೊಳ್ತಾರೆ. ನೋಡ್ಕೊಂಡು ಬಂದಿದ್ದೀವಿ. ಈಗ ತಾನೇ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಮಾವು ಬೆಳೆಗಾರರ ಕತೆ ಏನಾಗಿದೆ. ಮಾವು ಬೆಳೆಗಾರರಿಗೆ ಸಿಕ್ಬೇಕಾಗಿರ್ತಕ್ಕಂಥ ಟನ್ಗೆ 15,000 ರೂಪಾಯಿ ಇವತ್ತು ಕೊಡಕ್ಕಾಗ್ದಿರ ರಾಜ್ಯ ಸರ್ಕಾರ ಇವತ್ತು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ. ರೈತರ ಪರಿಸ್ಥಿತಿ ಏನಾಗಿದೆ. ಹೊಲ ಗದ್ದೆಗಳಲ್ಲಿ ನಿಮ್ಮ TC ಕನೆಕ್ಷನ್ಗೆ ಅಂತಕ್ಕಂಥ ಕನೆಕ್ಷನ್ಗಳೇನು ತಗೊಳ್ತೀರಿ, ಇವತ್ತು ಎಷ್ಟಾಗಿದೆ ಬೆಲೆ. ಕುಮಾರಣ್ಣನ ಕಾಲಘಟ್ಟದಲ್ಲಿ ಎಷ್ಟಿತ್ತು? 25,000 ಇತ್ತು. ಈಗ ಎಷ್ಟಾಗದೆ? 2.5 ಲಕ್ಷ 3 ಲಕ್ಷ ಹೋಗಿದೆ ಈಗ TC ಕನೆಕ್ಷನ್. 2.5 ಲಕ್ಷ 3 ಲಕ್ಷ. ಈ ರೀತಿ ಮಾತನಾಡ್ತಾ ಹೋದ್ರೆ ರಾಜಕೀಯದ ವೇದಿಕೆಗಳಲ್ಲಿ, ಸಮಾವೇಶಗಳಲ್ಲಿ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೇವೆ. ಆದರೆ ಇವತ್ತು ನಾನು ಇಲ್ಲಿ ಏನು ಬಂದಿದ್ದೇನೆ, ಲಾಲ್ ಸಾಹೇಬ್ರಿಗೂ ಕೇಳ್ತಾ ಇದ್ದೆ ಎಷ್ಟು ಪಂಚಾಯಿತಿಗಳಿದೆ. ಬಹುಶಃ 27 ಪಂಚಾಯಿತಿ ಇರ್ಬೋದು, 34 ಪಂಚಾಯಿತಿ, 253 ಬೂತ್ಗಳು ಅಂದ್ರು. 242 ಬೂತ್ಗಳಿಗೂ ಕೂಡ 34 ಪಂಚಾಯಿತಿಗೂ ಕೂಡ ಇವತ್ತು 36 ಪಂಚಾಯಿತಿ. ಇಲ್ಲಿಂದ ನಾನು ಹೊರಡ್ತಾ ಇದ್ದಂಗೆ ನಿಖಿಲ್ ಅವ್ರು ಬಂದ್ರು, ಸಭೆ ಮಾಡಿದ್ವಿ, ಎಲ್ಲ ಮುಗಿದೋಯ್ತು ಅಂತಕ್ಕಂಥದ್ದು ಯಾರು ಕೂಡ ಆಮೇಲೆ ಕೈ ಕಟ್ಕೊಂಡು ಕೂತ್ಕೊಬೇಡ್ರಪ್ಪ. ಏನಣ್ಣ, ದಯಮಾಡಿ ಒಂದು ತಂಡ ಮಾಡಿ, ಪಂಚಾಯಿತಿ ವಾರು ಒಂದು 10 ಜನ ಹಿರಿಯಕರು, ಯುವಕರು, ಮಹಿಳೆಯರು, ಯಾರ್ಯಾರು ವಾಕ್ಚಾತುರ್ಯ ಚೆನ್ನಾಗಿದೆ, ಯಾರ್ಯಾರು ಒಳ್ಳೆ ವಾಗ್ಮಿಗಳಿದ್ದಾರೆ, ನಾನು ನಿಮಗೆ ದೊಡ್ಡವ್ರದ್ದು ಕುಮಾರಣ್ಣಂದು ಸಾಧನೆಗಳು ನಿಮ್ಮ ಕೈ ಕೊಡ್ತೇನೆ, ತಲುಪಿಸ್ಕೊಡ್ತೇನೆ. ಹೋಗಿ ಇವತ್ತೇನು ಮೆಂಬರ್ಶಿಪ್ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಚಾಲನೆ ಕೊಟ್ಟಿದ್ದೇವೆ, ಹಳ್ಳಿಗೆ ಹೋಗಿ ಜನ ಮತದಾರರು ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಅವ್ರನ್ನೆಲ್ಲ ನಮ್ಮ ಪಕ್ಷಕ್ಕೆ ಸಕ್ರಿಯ ಸದಸ್ಯತ್ವದ ಒಂದು ನೋಂದಣಿಗೆ ಅವ್ರನ್ನೆಲ್ಲರೂ ನೀವು ಕರೆ ತನ್ನಿ. ದಯಮಾಡಿ ಈ ಕೆಲಸ ಮಾಡಿ. 30 ದಿನದಲ್ಲಿ ಈ ಕೆಲಸವನ್ನ ಮುಗಿಸ್ಕೊಡಿ. 100ಕ್ಕೆ 100 ಪಕ್ಷ ಯಾಕೆ ತಳಮಟ್ಟದಿಲ್ಲ, ಸಂಘಟನೆ ಆಗೋದಿಲ್ಲ ಅಂತಕ್ಕಂಥದ್ದು ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ಜನ ಇದ್ದಾರೆ, ಕಾರ್ಯಕರ್ತರಿದ್ದೀರಿ, ನಮ್ಮನ್ನು ಪ್ರೀತಿಸುವಂತ ಮತದಾರರಿದ್ದಾರೆ, ಹಳ್ಳಿಗಳಲ್ಲಿ ಇದ್ದಾರೆ. ದಯಮಾಡಿ ಹೋಗಿ ಅವ್ರ ಬಳಿ ಹೋಗಿ ಹೇಳಿ, ನಮಗೊಂದು ಅವಕಾಶ ಕೊಡಿ. ಈ ರೀತಿ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಅವ್ರ ಕಾಲ್ಗಡದಲ್ಲಿ ಈ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆಯೂ ನಿಮ್ಮ ಪರವಾಗಿ ಜನತಾದಳ ಪಕ್ಷ ಧ್ವನಿ ಎತ್ತುತ್ತೆ. ಹೋಗಿ ಕೂತ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ, ಸಮಯ ಕಳೀರಿ. ಒಂದು 35 ದಿನ, 36 ಪಂಚಾಯತಿ 36 ದಿನ ಅನ್ಕೊಳ್ಳಿ. ಈಗ ನಾನು ಯಾವ ರೀತಿ 58 ದಿನ ಹೋಗ್ತಾ ಇದ್ದೀನಿ ಪ್ರತಿ ತಾಲೂಕಿಗೆ, ಅದೇ ರೀತಿ ನಾನು ಇವಾಗ ಏನು ಹೋಗ್ತಾ ಇದ್ದೀನಿ, ಇದು ಕೇವಲ ಸಭೆಯಾಗಿ ಉಳಿಬಾರ್ದು. ಇಲ್ಲಿಂದ ನಮಗೆ ಫಲ ಸಿಗಬೇಕು, ಒಳ್ಳೆ ಫಲಿತಾಂಶ ಸಿಕ್ಕಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ಗ್ರಾಮ ಪಂಚಾಯತಿ, ZP, TP, MLA ಚುನಾವಣೆ, ಸಂಸತ್ ಚುನಾವಣೆ ಎಲ್ಲದಕ್ಕೂ ಇದೊಂದು ಅಡಿಪಾಯ. ದಯವಿಟ್ಟು ಈಗಲಿಂದಾನೇ ಕಾರ್ಯೋನ್ಮುಖರಾಗಿ ತಾವೆಲ್ಲರೂ ಒಂದು ಹೋರಾಟ ಮಾಡಿ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಇಲ್ಲಿ ನಮ್ಮನ್ನ ಇಷ್ಟು ಪ್ರೀತಿಯಿಂದ ನೀವು ಕರೆ ತಂದಿದ್ದೀರಿ, ಇಷ್ಟು ಗೌರವದಿಂದ ನೋಡಿದ್ದೀರಿ. ಆಮೇಲೆ ಲಕ್ಷ್ಮೀಶ್ರೇನವರು ಇನ್ನೊಂದು ಹೆಜ್ಜೆ ಮುಂದೋಗಿ ನಮ್ಮನ್ನು ಬಯಸಿದ್ದಾರೆ. ಸುಮ್ಮನೆ ಹೇಳ್ತಾ ಇರೋದು, ನಾನು ಎಲ್ಲಿ ಅಂತ ಹೋಗಿ ನಿಂತ್ಕೊಳ್ಳಿ, ನಾನು ಈಗೇನು MP ಆಗಬೇಕು, MLA ಆಗಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಉಳಿಸ್ಬೇಕಷ್ಟೇ. ನಾವು ನೀವೆಲ್ಲರೂ ಸೇರಿ ಪಕ್ಷ ಉಳಿಸೋಣ. ಮತ್ತೆ ಎಲ್ಲ ಮಾಧ್ಯಮದ ಸ್ನೇಹಿತರು, ಬೆಳಗಿನಿಂದ ತಾಲೂಕಾದ್ಯಂತ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ, ಸೇರಿದ್ದೀರಿ. ಎಲ್ಲ ಕಡೆ ಹೋದ ಕಡೆ ಎಲ್ಲ ಬರ್ತಾ ಇದ್ದೀರಿ. ನಿಮ್ಮ ಸಹಕಾರ ಇರಲಿ, ನಿಮ್ಮ ವಿಶ್ವಾಸ ಇರಲಿ ಅಂತಕ್ಕಂಥದ್ದನ್ನ ಕೇಳ್ತಾ, ಮತ್ತೆ ಈಗ ಮಧುಗಿರಿಗೆ ಹೋಗ್ಬೇಕು, ವೀರಭದ್ರಯ್ಯನವ್ರು ಫೋನ್ ಮಾಡಿದ್ರು, ಅಲ್ಲಿ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಮುಗಿಸ್ಕೊಂಡು ಹೊರಡ್ತೀನಿ ನಿಮ್ಮ ಜೊತೆ. ಮಿಸ್ಡ್ ಕಾಲ್ದು ಒಂದು ನಿಮಿಷ, ಮಿಸ್ಡ್ ಕಾಲ್ದೊಂದು ನಂಬರ್ ಹೇಳ್ತೀನಿ ನೋಡೋಣ. ಒಂದೇ ಸಲ 500 ಜನ ಬೇಕಾದ್ರೂ ಫೋನ್ ಮಾಡ್ಬೋದು, ನೆಟ್ವರ್ಕ್ ಹಚ್ಕೊಳ್ಳೋದಿಲ್ಲ. ಆ ರೀತಿ ವ್ಯವಸ್ಥೆ ಮಾಡಿಸಿದ್ದೀನಿ. ಮತ್ತೆ ಒಬ್ರು ಮಾಡಿದ್ರೆ ಇನ್ನೊಬ್ರು ಕಚ್ಕೊಬಿಟ್ಟಾತು ಅಂತ ಅನ್ಕೊಳಕ್ ಹೋಗ್ಬೇಡಿ. ನಂಬರು 9964